ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ನಾಳೆ ಸೋಮವಾರ ಏನಿಲ್ಲಿ 12 ಗಂಟೆಗೆ ಗೃಹಲಕ್ಷ್ಮಿ 6,000 ರೂಪಾಯಿ ಹಣ ಜಮಾ. ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ, ಇಲ್ಲಿ ಎಲ್ಲೂ ಕೂಡ ಹೋಗಿ ನೀವು ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತೀನಲ್ಲ, ಯಾಕಪ್ಪ ಅಂತಂದರೆ ಇಲ್ಲಿ ನಿಮ್ಮ ಈ ಒಂದು ವಿಡಿಯೋ ಏನಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ವೆಲ್ಕಮ್ ಬ್ಯಾಕ್ ಆಸ್ಟ್ರೇ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ನೇಹಿತರೆ, ಇಲ್ಲಿ 12 ಗಂಟೆಗೆ ನಾಳೆ 12 ಗಂಟೆ ಸುಮಾರಿಗೆ ಗೃಹಲಕ್ಷ್ಮಿ 6,000 ಹಣ ಜಮಾ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ಕೊನೆಯವರೆಗೂ ನೋಡಿ. ಯಾಕಪ್ಪ ಅಂತಂದರೆ ಕೆಲವರು ವಿಡಿಯೋವನ್ನು ಸ್ಕಿಪ್ ಮಾಡ್ತೀರಾ, ಆಮೇಲೆ ನಿಮ್ಗೆ ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ಕ್ಲಿಯರಾಗಿ ನಾನು ನಿಮ್ಗೆ ಹೇಳ್ತೀನಿ, ಜಾಸ್ತಿ ವಿಡಿಯೋವನ್ನು ಲೆಂತ್ ಮಾಡ್ಲಿಕ್ಕೆ ಹೋಗಲ್ಲ, ಕ್ಲಿಯರಾಗಿ ಹೇಳ್ತೀನಿ. ಎಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋವನ್ನು ಕೇಳಿಸ್ಕೊಳ್ಳಿ. ನಿಮ್ಗೆ ಹಣ ಬಂದಿಲ್ಲ, ಯಾಕೆ ಹಣ ಬಂದಿಲ್ಲ? ನಿಮ್ಮ ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ, ಕೆಲವರು ಸರ್ಕಾರ ಹಾಕಿರೋದಿಲ್ಲ, ಮತ್ತು ಕೆಲವ್ರದ್ದು ಇನ್ನೇನೇನೋ ಪ್ರಾಬ್ಲಮ್ ಇರುತ್ತೆ. ಅಂತಂದರೆ ಏನೇನೋ ಪ್ರಾಬ್ಲಮ್ ಅಂತಂದರೆ ಕೆಲವ್ರದ್ದು ಅಂದರೆ ಆಲ್ಮೋಸ್ಟ್ ಕೆಲವ್ರದ್ದು ಒಂದಿಷ್ಟು ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ನೀವು ಏನೂ ಕೂಡ ಪ್ರಾಬ್ಲಮನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳುವಂಥದ್ದು ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು, ನಿಮ್ಗೆ ಹಣ ಬಂದಿಲ್ವಾ, ಡೆಫಿನೆಟ್ಲಿ ನೀವು ಟೆನ್ಷನ್ನೇ ತಗೊಳ್ಳಿಕ್ಕೆ ಹೋಗ್ಬಿಡಿ. ಯಾಕೆ ಟೆನ್ಷನ್ ತಗೊಳ್ತೀರಾ? ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ನೀವು ಯಾಕೆ ಟೆನ್ಷನ್ ತಗೊಳ್ತೀರ ಅಂತ ನಾನು ಕೇಳುವಂಥದ್ದು, ಸಿಂಪಲಾಗಿ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ, ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ. ಯಾವಾಗ ಹಣ ಬರುತ್ತೆ? ಸರ್ ನೀವು ಹೀಗೆ ಹೇಳಿದ್ರೆ ಹೇಗೆ ಸರ್ ಅಂತೇಳಿ ಕೇಳ್ಬೋದು ಕೆಲವರು ಕೂಡ. ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನನ್ನ ಒಂದು ಪ್ರೀವಿಯಸ್ ವಿಡಿಯೋ ಏನು ಅದ್ರ ಬಗ್ಗೆ ನಾನು ನಿಮಗೆ ಮಾಡಿದ್ದೀನಿ, ಆ ಒಂದು ವಿಡಿಯೋವನ್ನು ನೋಡಿ. ಎಲ್ಲರೂ ಕೂಡ ಆ ಒಂದು ವಿಡಿಯೋವನ್ನು ನೋಡಿದಾಗ ನನಗೆ ಖುಷಿ ಆಗುತ್ತೆ. ಆ ಒಂದು ವಿಡಿಯೋವನ್ನು ಬೇಕಾದರೆ ಚೆಕ್ ಮಾಡಿ ನೋಡಿ. ಎಲ್ಲರೂ ಕೂಡ ಇಲ್ಲಿ ಏನೋ ಆಲ್ಮೋಸ್ಟ್ ಆ ಒಂದು ವಿಡಿಯೋವನ್ನು ನೋಡಿದರೆ ತುಂಬ ಖುಷಿ ಆಗುತ್ತೆ. ಏನು ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ವಿಷಯ ಇಲ್ಲ. ಆದರೆ ಏನೂ ಆಲ್ಮೋಸ್ಟ್ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು. ಟೆನ್ಷನ್ ತೊಗೊಳ್ಲಿಕ್ಕೆ ಹೋಗಬೇಡಿ. ಹಣ ಬರ್ತಾ ಇಲ್ಲ ಅಂದ ತಕ್ಷಣ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಒಂದು ಇಷ್ಟೇ ಹೇಳುವಂಥದ್ದು ಎಲ್ರಿಗೂ, ದಯವಿಟ್ಟು ನೀವು ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಯಾವಾಗ ಹಣ ಬರುತ್ತೆ? ಹಾಗಾದರೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ತೊಗೊಳ್ಬಾರ್ದು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ತೊಗೊಳ್ಬಾರ್ದು ಅಂತಂದರೆ ಯಾವಾಗ ಹಣ ಬರುತ್ತೆ? ಎಸ್, ಡೆಫಿನೆಟಾಗಿ ಈ ಒಂದು ಕ್ವಶನ್ ಮೂಡುತ್ತೆ ಎಲ್ರಿಗೂ. ಹಣ ಬಂದಿಲ್ಲ ಅಂತಂದರೆ ಹೇಗೆ ಸರ್? ಹಣ ಬಂದಿಲ್ಲ ಅಂತಂದರೆ ನಾವು ಏನು ಮಾಡಬೇಕು? ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಹಾಗಾದರೆ ನೀವು ಈಗ ಕೇಳ್ಬೋದು, ಸರ್ ನೀವು ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ತಗೊಳ್ಬೇಡಿ ಅಂತ ಹೇಳ್ತೀರ. ಹಾಗಾದರೆ ಹಣ ಯಾವಾಗ ಬರುತ್ತೆ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ನಾನು ಅದನ್ನು ತಿಳಿಸ್ಕೊಡ್ತೀನಿ. ಹಣ ಯಾವಾಗ ಬರುತ್ತಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಣ ಬರುವಂಥದ್ದು ನಿಮ್ಮ ಒಂದು ಕಷ್ಟ ಇರಬೇಕು ಅಂತಂದರೆ, ಕಷ್ಟ ಅಂತಂದರೆ ಅದಕ್ಕೆ ಶ್ರಮ ಹಾಕಬೇಕು ಅಂತಂದರೆ, ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾನು ಹೇಳುವಂಥ ರೀತಿಯಲ್ಲಿ ಸರಿ ಮಾಡಿ ಇಟ್ಕೊಂಡ್ರೆ ಅಂತಂದರೆ, ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಸರಿಯಾಗಿ ನೀವು ನಾನು ಹೇಳುವಂಥ ರೀತಿಯಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಮಾತ್ರ ಹಣ ಬರೋದು. ಬಿಟ್ಟರೆ ಫಸ್ಟ್ ಆಫ್ ಆಲೇ ಹೇಳ್ತಾ ಇದ್ದೀನಿ, ಇಲ್ಲ ಅಂತಂದರೆ ನಯಾ ಪೈಸಾ ಕೂಡ ಹಣ ಬರಲ್ಲ. ಫಸ್ಟ್ ಆಫ್ ಆಲೇ ಹೇಳ್ತಾ ಇದ್ದೀನಿ ನಾನು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ನನಗೆ ಕೇಳ್ತಾರೆ, ಸರ್ ಹಣ ಬಂದಿಲ್ಲ ಅಂದ ತಕ್ಷಣ ನಾವು ಏನು ಮಾಡಬೇಕು? ನಾನು ಒಂದು ವಿಚಾರವನ್ನು ಹೇಳ್ತೀನಿ ಎಲ್ರಿಗೂ, ನೀವು ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ. ನಿಮ್ಗೆಲ್ರಿಗೂ ಹಣ ಬರಬೇಕು, ನೀವೆಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು. ನಮ್ಗೆ ಹಣ ಬೇಕು ಅಂತ ಅಂದರೆ ನಿಮ್ಗೆ ಹಣ ಬೇಕು ಅಂತ ಇದ್ದರೆ ನೀವು ನಾನು ಹೇಳುವಂಥ ಒಂದಿಷ್ಟು ಸಿಂಪಲ್ ಕೆಲಸಗಳನ್ನು ಮಾಡ್ತಾ ಹೋಗಿ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಫೋನ್ ನಂಬರನ್ನು ದಯವಿಟ್ಟು ಪ್ರತಿ ಬಾರಿ ನಾನು ಹೇಳ್ತೀನಿ, ನಿಮ್ಮೊಂದು ಫೋನ್ ನಂಬರ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಂಡು ನೋಡಿ. ನಿಮ್ಗೆ ಅವಾಗ ಏನು ಆಲ್ಮೋಸ್ಟ್ ಗೊತ್ತಾಗುತ್ತೆ. ನೀವು ಫೋನ್ ನಂಬರ್ ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ, ಇದು ಹೌದು, ಇದು ಕರೆಕ್ಟಾಗಿ ಹೇಳಿದ್ದಾರೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಸರ್ ಕರೆಕ್ಟಾಗಿ ಹೇಳಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದಾದ ಮೇಲೆ ಏನು ಹೇಳ್ತೀರಾ ಅಂತಂದರೆ, ಸರ್ ಯಾವಾಗ ಹಣ ಬರುತ್ತೆ ಮತ್ತು ಹಣ ಬರಬೇಕಾದ್ರೆ ನಾವು ಏನೇನು ಸ್ಟೆಪ್ಸನ್ನು ಫಾಲೋ ಮಾಡಿ. ಇದು ಡೆಫಿನೆಟಾಗಿ ಎಲ್ರಿಗೂ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಾ. ಹಾಗಾದರೆ ಯಾವಾಗ ಹಣ ಬರುತ್ತೆ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹಣ ಬರಬೇಕಾದ್ರೆ ಒಂದು ಕೆಲಸವನ್ನು ನೀವು ಕಂಟಿನ್ಯೂ ಆಗಿ ಡೆಫಿನೆಟಾಗಿ ಎಲ್ಲರೂ ಕೂಡ ಮಾಡಬೇಕು. ಅದು ಯಾವ ಕೆಲಸಪ್ಪ ಅಂತಂದರೆ, ನಿಮ್ಮ ಒಂದು EKYC ಇಸ್ ಅ ವೆರಿ 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 ಸಿಂಪಲ್ ಆ್ಯಂಡ್ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕೆಲಸ. ಅದನ್ನು ನೀವು EKYC ಮಾಡಿಲ್ಲ ಅಂತಂದರೆ ನೀವು ದೇವರನ್ನೇ, ನೀವು ಯಾರಿಗೂ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಹಣ ಬರಬೇಕಾ EKYC ಮಾಡಿ, ಇಲ್ಲ ಅಂತಂದರೆ ದೇವರನ್ನೇ ಯಾರಿಗೂ ಹಣ ಬರಲ್ಲ.
ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಹೇಳ್ತಾ ಇರುವಂಥದ್ದು ನಾನು, ಈ KYC ನೀವು ಯಾರೂ ಕೂಡ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ಹಣ ಬರಲ್ಲ. ನಾನು ನಿಮಗೆ ಏನು ಜಾಸ್ತಿ ಏನು ಹೇಳಲಿಕ್ಕೆ ಹೋಗಲ್ಲ. ಯಾಕಪ್ಪ ಅಂತಂದರೆ ಕೆಲವರು ಹೇಳ್ತಾರೆ, ಅಯ್ಯೋ ಸರ್ ನಮ್ದು ಈ KYCನೇ ಆಗಿಲ್ಲ ಸರ್, ನಾವು ಈ KYCನೇ ಮಾಡಲ್ಲ ಸರ್ ಅಂತ ಹೇಳ್ತಾರೆ. ಇದಕ್ಕೆ ನಾನು ಏನು ಹೇಳುವಂಥದ್ದು, ಏನು ಹೇಳಲಿಕ್ಕಾಗಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ನೀವೆಲ್ಲರೂ ಕೂಡ ಈ KYC ಸಹ ಮಾಡ್ಕೊಳ್ಳಿ. ಈ KYC ಇಸ್ ಎ ವೆರಿ 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 ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಈ KYCನ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಈ KYC ನೀವು ಮಾಡಿಲ್ಲ ಅಂತಂದರೆ ಏನೂ ಆಗಲ್ಲ. ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ಏನಾಗುತ್ತೆ ಅಂತಂದರೆ ನಿಮ್ಗೆ ಹಣ ಬರಲ್ಲ, ಅಷ್ಟೇ. ಸಿಂಪಲಾಗಿ ನಿಮ್ಗೆ ಹಣ ಬರಲ್ಲ, ಇಷ್ಟೇ. ನೀವು ಈ KYC ಮಾಡಿಲ್ವ, ಆಯಿತು ಬಿಡಿ, ಈ KYC ಮಾಡಬೇಡಿ, ಹಣ ಬರಲ್ಲ, ಅಷ್ಟೇ. ಸಿಂಪಲಾಗಿ ಅಷ್ಟೇ ಹೇಳ್ತಾ ಇರುವಂಥದ್ದು. ಸಿಂಪಲಾಗಿ ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ. ನಿಮ್ಮೆಲ್ಲರಿಗೂ ಹಣ ಬರಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ನಾನು ಹೇಳ್ತಿರುವಂಥದ್ದು, ನೀವು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್. ಇನ್ನೊಂದು ಬಾರಿ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಇದ್ದೀರಾ ಅವರು ಎಲ್ರಿಗೂ ಶೇರ್ ಮಾಡಿ. ಯಾಕಂತಂದರೆ ಅವರು ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು, ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲಿದೆ ಸರ್, ನಮ್ಗೆ ಏನು ಒಂದು 2,000 ರೂಪಾಯಿ ಸರ್ಕಾರಕ್ಕೆ ಏನು ಜಮೆ ಮಾಡಲಿಕ್ಕೆ ಆಗಲ್ವ ಹಾಗಾದರೆ ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳಿದರು. ಎಸ್, ಡೆಫಿನೇಟಾಗಿ ನೀವು ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ 2,000 ರೂಪಾಯಿ ಖಂಡಿತವಾಗ್ಲೂ ಸರ್ಕಾರ ಜಮೆ ಮಾಡುತ್ತೆ. ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ರಿಗೂ ಇದು ತುಂಬ ರೀಚ್ ಆಗಲಿ. ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ. ನಾನು ಇಷ್ಟೇ ಹೇಳುವಂಥದ್ದು, ಎಲ್ಲರೂ ಕೂಡ ಹಣ ಪಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಸ್ ಅ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳ್ತಿರುವಂಥದ್ದು, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ. ಬಾಯ್.